ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವಾಗ ಹೋಗ್ತಾ ಇರೋದು ಇಸ್ಕಾನ್ ಟೆಂಪಲ್ಗೆ. ಇದು ಯಶವಂತಪುರ ರೈಲ್ವೆ ಸ್ಟೇಷನ್ನು. ಸೊ ನಾನು ಯಶವಂತಪುರ ರೈಲ್ವೆ ಸ್ಟೇಷನ್ ಇಳಿದು ಅಲ್ಲಿಂದ ಮೆಟ್ರೋ ಸ್ಟೇಷನ್ ಹೋಗಿ ಅಲ್ಲಿಂದ ಮೆಟ್ರೋ ಹತ್ಕೊಂಡು ಹೋಗಿದ್ದು. ಈ ಇಸ್ಕಾನ್ ಟೆಂಪಲ್ ಬಂತು ತುಂಬ ನೋಡಿರ್ತಾರೆ, ಬೆಂಗಳೂರಿಗೆ ಹೋಗೋರೆಲ್ಲ ಆಲ್ಮೋಸ್ಟ್ ಅಲ್ಲಿ ನೋಡೇ ಇರ್ತಾರೆ. ಯಶವಂತಪುರದಿಂದ 4.25 ಕಿಲೋಮೀಟ್ರ್ ಆಗುತ್ತೆ, ಮತ್ತು ಮೆಜೆಸ್ಟಿಕ್ಕಿಂದ 6.25 ಕಿಲೋಮೀಟ್ರ್ ಆಗುತ್ತೆ. ಮೆಟ್ರೋ ಸ್ಟೇಷನ್ಗೆ ಹೋದರೆ ಈ ಇಸ್ಕಾನ್ ಟೆಂಪಲ್ನ ನೋಡೋದೇ ಒಂದು ಚೆಂದ. ಹೊರಗಡೆಯಿಂದ ಎಷ್ಟು ಚೆನ್ನಾಗಿದೆಯೋ ಒಳಗಡೆನೂ ಅಷ್ಟೇ ಚೆನ್ನಾಗಿದೆ. ನಾನು ತುಂಬ ವರ್ಷ ಆಗಿತ್ತು ಹೋಗಿ, ಬಟ್ ಇವಾಗ ಹೋಗ್ತಾ ಇರೋಂಥದ್ದು. ಸೊ ಇಲ್ಲಿ ಯಶವಂತಪುರದಿಂದ ಬಂದರೂ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಹತ್ರನೂ ಇಳ್ಕೊಂಡು ಹೋಗ್ಬೋದು, ಮತ್ತು ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನ್, ಎರಡು ಕಡೆ ಮೆಟ್ರೋ ಸ್ಟೇಷನಿಂದ ಹೋಗ್ಬೋದು. ಇದು ಇಸ್ಕಾನ್ ಟೆಂಪಲ್ಗೆ ಮೇನ್ ಎಂಟ್ರೆನ್ಸು. ನಾನು ಪುನೀತ್ ರಾಜ್ಕುಮಾರ್ ಅವ್ರನ್ನ ಆಕಾಶ್ ಫಿಲಮ್ ಟೈಮಲ್ಲಿ ಫಸ್ಟ್ ಮೀಟ್ ಮಾಡಿದ್ದಂಥ ಗೇಟ್ ಇದು. ಈ ಗೇಟಲ್ಲೇ ಅವ್ರ ಕಾರ್ ಟರ್ನ್ ಆಗ್ತಾಯಿತ್ತು, ಒಳಗಡೆ ಹೋಗ್ತಾಯಿದ್ರು, ನಾವು ಆಚೆ ಬರ್ತಾಯಿದ್ವಿ. ಆಕಾಶ್ ರಿಲೀಸ್ ಟೈಮು. ಸೊ ಅವಾಗ ನಾವಿನ್ನೂ ಚಿಕ್ಕ ಹುಡುಗರು. ಸೊ ಆ ಟೈಮಲ್ಲಿ ಫಸ್ಟ್ ಟೈಮ್ ನಾನು ಮೀಟ್ ಆಗಿದ್ದು. ಯಾರ್ಯಾರು ಅಪ್ಪು ಅವ್ರನ್ನ ಮೀಟ್ ಆಗಿದ್ದೀರಾ ಅವರು ಕಮೆಂಟ್ ಮಾಡಿ. ಇಲ್ಲಿಂದ ಲೆಫ್ಟಿಗೆ ಹೋದರೆ ಇಲ್ಲಿ ಎಂಟ್ರಿ ಇದೆ. ಈ ಎಂಟ್ರಿಯಿಂದ ಹೋಗ್ಬೋದು. ಇಲ್ಲೇನು ಎಂಟ್ರಿ ಚಾರ್ಜಸ್ ಅಂತ ಏನೂ ಇರಲ್ಲ, ಮತ್ತಿನ ಲಗೇಜ್ ಆಗಲಿ ಸ್ಲಿಪ್ಪರ್ ಆಗಲಿ ಯಾವುದಕ್ಕೂ ಚಾರ್ಜಸ್ ಏನಿರಲ್ಲ, ಫ್ರೀನೇ ಇರುತ್ತೆ. ಸ್ಲಿಪ್ಪರ್ ಸ್ಟ್ಯಾಂಡಿಗೆ ಹೋಗಿ ಸ್ಲಿಪ್ಪರ್ ಹಾಕ್ಬಿಟ್ಟು ಅಲ್ಲಿಂದ ಹೋಗ್ಬೋದು ದರ್ಶನಕ್ಕೆ. ಇದು ಬ್ಯಾಗ್ಗಳನ್ನ ಇಡುವಂಥ ಜಾಗ. ಇಲ್ಲಿ ರೈಟಿಗೆ ಸಂಡೇ ಟೈಮ್ ಬಂದರೆ ಹೆವಿ ಕ್ರೌಡ್ ಇರುತ್ತೆ, ಅದರ್ವೈಸ್ ಸ್ವಲ್ಪ ಖಾಲಿನೇ ಇರುತ್ತೆ ದೇವಸ್ಥಾನ. ನಾನು ಆಲ್ಮೋಸ್ಟ್ ಅಲ್ಲಿ ಒಂದು 6 ಇಯರ್ಸ್ ಮೇಲಾಗಿತ್ತು ನಾನು ಹೋಗಿ. ಯಾಕಂದರೆ ಬೆಂಗಳೂರು ತುಂಬ ಸಲ ಹೋದ್ರೂ ಸಹ ನಾನು ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ. ನೋಡ್ಬೋದು ಇಲ್ಲೆಲ್ಲ ಬ್ಯಾಗೆಲ್ಲ ಎಂಟ್ರಿ ಮಾಡ್ಕೋತಾರೆ, ಆಮೇಲೆ ಒಂದು ಟೋಕನ್ ಕೊಡ್ತಾರೆ. ಮತ್ತಿನ್ನು ಅದು ಬಿಟ್ಟರೆ ಇನ್ನು ಸ್ಲಿಪ್ಪರ್ ಸ್ಟ್ಯಾಂಡಿಗೂ ಅಷ್ಟೇ. ಚೆಕ್ಕಿಂಗ್ ಎಲ್ಲ ಆದಮೇಲೆ ಇಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಇರೋದು. ಇಲ್ಲಿ ಸ್ಲಿಪ್ಪರ್ ಬಿಟ್ಟು ಅಲ್ಲಿ ಒಂದು ಚೀಲ ಥರ ಕೊಡ್ತಾರೆ, ಆ ಚೀಲ ಅಥವಾ ಬ್ಯಾಗ್ಗೆ ಹಾಕ್ಬಿಟ್ಟು ನಾವು ಒಂದು ಟೋಕನ್ ಇಸ್ಕೊಂಡು ಹೋಗಬೇಕು. ಹೆವಿ ಕ್ರೌಡ್ ಇದ್ದಾಗ ಈ ಏನು ಬ್ಯಾರಿಕೇಡ್ ಎಲ್ಲ ಇದೆ ಎಲ್ಲ ಫುಲ್ಲು ಲೈನೆಲ್ಲ ಫುಲ್ ಆಗಿರುತ್ತೆ. ಬಟ್ ಖಾಲಿ ಟೈಮ್ ಇದ್ದಾಗ ಸ್ವಲ್ಪ ಖಾಲಿನೇ ಇರುತ್ತೆ, ಬೇಗನೆ ದರ್ಶನ ಸಹ ಆಗುತ್ತೆ. ಈ ರೀತಿಯೂ ಸ್ಲಿಪ್ಪರ್ ಜೋಡಿಸ್ಕೋತಾರೆ, ಮತ್ತಿನ್ನು ಕೆಲವೊಂದು ಬ್ಯಾಗು ಸಹ ಕೊಡ್ತಾರೆ. ಇನ್ನು ಇಲ್ಲಿ ಲೆಫ್ಟಿಗೆ ಹೋದರೆ ಇಲ್ಲಿ VIP ಅಥವಾ VIP ದರ್ಶನಕ್ಕೂ ಇದೆ. ಇನ್ನು ಅದರ್ವೈಸ್ ನಾರ್ಮಲ್ ಕ್ಯೂ ಹೋದ್ರೆ ಹೋಗ್ಬೋದು. ಇಲ್ಲಿಂದ ಹೋದರೆ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗುತ್ತೆ. ಇಲ್ಲೆಲ್ಲ ರೋಡ್ ಇರೋದ್ರಿಂದ ಮೇಲೆ ಸ್ಕೈ ವಾಕ್ ಥರ ಮಾಡಿರುವಂಥದ್ದು. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನೋಡೇ ಇರ್ತಾರೆ ಈ ದೇವಸ್ಥಾನ. ಬಟ್ ನಮ್ಮ ಚಾನಲನ್ನು ಹಾಕಿರಲಿಲ್ಲ ಅಂತ ಸೊ ವಿಡಿಯೋ ಮಾಡ್ಕೊಂಡು ಹಾಕ್ತಿರೋಂಥದ್ದು. ದೇವಸ್ಥಾನ ಅದು ತುಂಬ ಸಕ್ಕತ್ತಾಗಿದೆ, ನೋಡ್ಬೋದು. ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ, ಬಟ್ ಕೆಲವೊಂದು ಸ್ಮಾಲ್ ಕ್ಲಿಪ್ಪಿಂಗ್ನ ಕವರ್ ಮಾಡ್ಕೊಂಡಿದ್ದೀನಿ. ನಾವೆಲ್ಲ ಚಿಕ್ಕ ಹುಡುಗರು ಟೈಮಲ್ಲಿ ಬಂದಾಗ ಇಷ್ಟೊಂದು ಡೆವಲಪ್ ಆಗಿರಲಿಲ್ಲ. ಜಸ್ಟ್ ಇವಾಗೆಲ್ಲ ತುಂಬ ಗಾರ್ಡನಿಂಗ್ ಮಾಡಿದ್ದಾರೆ, ಮತ್ತಿನ್ನು ತುಂಬ ಎಲ್ಲ ಕಡೆ ಫ್ಲೈಓವರು ಮತ್ತಿನ್ನು ಮೆಟ್ರೋ ಎಲ್ಲ ಬಂದಿರೋದ್ರಿಂದ ದೇವಸ್ಥಾನ ಫುಲ್ ಕವರ್ ಸುತ್ತ ಬಿಲ್ಡಿಂಗ್ ಆಗಿದೆ. ಇನ್ನು ಒಳಗಡೆ ಪ್ರತಿಯೊಂದು ಮೆಟ್ಲ ಮೇಲೆ ಹೋಗ್ಬೇಕಾದ್ರೂ ಹರೇ ರಾಮ ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳ್ಕೊಂಡು ಹೋಗ್ಬೋದು. ಸೊ ಆ ರೀತಿ ಹೇಳ್ಕೊಂಡು ಜಪ ಮಾಡ್ತಾನೂ ಸಹ ಹೋಗ್ಬೋದು, ಇಲ್ಲ ನಾರ್ಮಲ್ ನಾವು ಏನಾದ್ರು ಜಪ ಮಾಡ್ದೇ ಹೋಗ್ತೀನಿ ಅನ್ನೋ ಥರನೂ ಸಹ ಹೋಗ್ಬೋದು. ಇದು ಮೇಯ್ನ್ ಎಂಟ್ರೆನ್ಸು. ಇಲ್ಲಿ ಒಳಗಡೆ ಹೋದರೆ ತುಂಬ ದೇವಸ್ಥಾನಗಳಿದ್ದಾವೆ ಚಿಕ್ಕ ಚಿಕ್ಕದಾಗಿ. ಅದಾದಮೇಲೆ ಮೇಯ್ನ್ ರಾಧಾಕೃಷ್ಣ ದೇವಸ್ಥಾನ ಮೇಲೆ ಇರೋದು. ಇಲ್ಲಿ ವೆಂಕಟೇಶ್ವರ ಮತ್ತು ಗಣೇಶ ಆ ಥರ ಎಲ್ಲ ದೇವ್ರದ್ದೆಲ್ಲ ಚಿಕ್ಕ ಚಿಕ್ಕದಾಗಿ ದೇವಸ್ಥಾನ ಇದೆ. ಅದು ಸಹ ತುಂಬ ಚೆನ್ನಾಗಿದೆ. ಮತ್ತು ಅದೇ ಹೇಳಿದ್ಮೇಲೆ ಹೆಜ್ಜೆ ಹಾಕ್ಕೊಂಡು ಆ ದೇವ್ರನ್ನ ನೆನೆಸ್ಕೊಂಡು ಸಹ ಹೋಗ್ಬೋದು, ಇಲ್ಲ ಡೈರೆಕ್ಟಾಗೆ ಹೋಗ್ತೀವಿ ಅಂತ ಡೈರೆಕ್ಟಾಗಾದರೂ ಹೋಗ್ಬೋದು. ನಮಗೆ ಲೇಟ್ ಆಗುತ್ತೆ ಅಂತ ಸೊ ನಾವು ಆ ಕಡೆ ಹೋಗಲಿಲ್ಲ, ನಾವು ಹಿಂಗೆ ಡೈರೆಕ್ಟಾಗೇ ಹೋದ್ವಿ.
ಆ ವೈಟು ಬ್ಲೂ ಕಾಂಬಿನೇಷನಲ್ಲಿ ಮಾಡಿರುವಂಥ ದೇವಸ್ಥಾನ ಅಂತೂ ಸಖತ್ತಾಗಿದೆ. ಎಷ್ಟು ಪಾಸಿಟಿವ್ ವೈಬ್ ಬರುತ್ತೆ ಅಂದರೆ ತುಂಬ ಚೆನ್ನಾಗಿದೆ. ನೋಡ್ಬೋದು ವೆಂಕಟೇಶ್ವರ ದೇವಸ್ಥಾನ, ಗಣಪತಿ, ಈ ರೀತಿ ಎಲ್ಲ ದೇವಸ್ಥಾನಗಳಿದೆ. ತುಂಬ ಮೂವೀಸಲ್ಲೆಲ್ಲ ನೋಡಿರ್ತೀರ, ಬಟ್ ಇವಾಗ ಒಳಗಡೆ ಯಾವುದು ಶೂಟ್ ಮಾಡೋಕ್ಕಾಗಲಿ ಫೋಟೋಗೆ ಆಗಲಿ ಬಿಡಲ್ಲ, ಫೋನ್ನ ಆಫ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ನಾನು ಒಳಗಡೆ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದು ಮೇಯ್ನ್ ಒಳಗಡೆ ಇರುವಂಥ ಗೋಪುರ ದೇವಸ್ಥಾನದ್ದು. ಇಲ್ಲಿ ಬೇರೆ ಟೈಮಲ್ಲೆಲ್ಲ ಬಂದರೆ ಖಾಲಿ ಇರುತ್ತೆ, ಬಟ್ ವೀಕೆಂಡಲ್ಲಿ ಮತ್ತಿನ್ನು ರಜೆ ಟೈಮಲ್ಲೆಲ್ಲ ಬಂದರೆ ಮಾತ್ರ ಫುಲ್ಲು ರಶ್ಶೇ ಇರುತ್ತೆ. ನೋಡ್ಬೋದು ಇದು ಮೇಯ್ನು ದೇವಸ್ಥಾನ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ, ಬಟ್ ವಿಡಿಯೋ ಫೋಟೋ ಮಾಡೋಕ್ಕಾಗಲ್ಲ, ಆದರೂ ಕದ್ದು ಮುಚ್ಚಿ ಮಾಡ್ಕೊಂಡು ಬಂದಿರೋವಂಥದ್ದು. ಒಳಗಡೆ ಇರುವಂಥ ರಾಧಾಕೃಷ್ಣನ ವಿಗ್ರಹ ಇದು. ಇನ್ನು ಇದಾದಮೇಲೆ ಕೆಳಗಡೆ ಗ್ರೌಂಡ್ ಫ್ಲೋರ್ನಲ್ಲಿ ಅಂಗಡಿಗಳೆಲ್ಲ ಇದ್ದಾವೆ, ಮತ್ತು ನಮಗೇನೇನು ತಿಂಡಿ ಬೇಕು ಅದೆಲ್ಲ ಸಿಗುತ್ತೆ. ಬಟ್ ಸ್ವಲ್ಪ ಪ್ರೈಸ್ ಮಾತ್ರ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಲಾಡು, ಹಲ್ವಾ, ಮತ್ತಿನ ಸ್ವೀಟ್ಸ್ ಎಲ್ಲದೂ ಸಿಗುತ್ತೆ, ಬಟ್ ಐಟಮ್ಸ್ ಎಲ್ಲ ಪ್ರೈಸ್ ಎಲ್ಲ ಜಾಸ್ತಿನೇ ಇರುತ್ತೆ ಇಲ್ಲಿ. ಬಟ್ ಓಕೆ, ಚೆನ್ನಾಗಿದೆ, ತಗೊಳ್ಳೋಂಥವ್ರು ತೊಗೋಬೋದು. ಇನ್ನು ಅದು ಬಿಟ್ಟರೆ ಇನ್ನು ಪ್ರಸಾದ ಕೊಡ್ತಾರೆ ಇಲ್ಲಿ, ಅದು ಸಹ ಫ್ರೀ ಇರುತ್ತೆ, ಬಟ್ ಟೈಮಿಂಗ್ಸ್ ಅಷ್ಟೇ. ಇನ್ನು ಇಸ್ಕಾನಲ್ಲಿ ರಾಧಾಕೃಷ್ಣ ಬಗ್ಗೆ ಮತ್ತಿನ್ನು ಭಗವದ್ಗೀತೆ ಎಲ್ಲ ಲ್ಯಾಂಗ್ವೇಜಲ್ಲೂ ಸಿಗುತ್ತೆ. ಮತ್ತಿನ್ನು ರಾಧಾಕೃಷ್ಣ ಬಗ್ಗೆ ತುಂಬ ಬುಕ್ಸ್ಗಳು ಸಿಗ್ತವೆ ಇಲ್ಲಿ. ಇನ್ನು ಇದು ಇಸ್ಕಾನ್ ಟೆಂಪಲ್ ಬಂದು ವರ್ಲ್ಡ್ ವೈಡ್ ತುಂಬ ಕಡೆ ದೇವಸ್ಥಾನ ಇದೆ, ಬಟ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಿನಲ್ಲಿರೋ ಇದು ತುಂಬ ಫೇಮಸ್ ಆದಂಥ ಮತ್ತು ತುಂಬ ದೊಡ್ಡ ದೇವಸ್ಥಾನ ನಮ್ಮ ಬೆಂಗಳೂರಲ್ಲಿ ಇದು ಒಂದು. ಇನ್ನು ನೋಡ್ಬೋದು ಇಲ್ಲೆಲ್ಲ ಪ್ರಸಾದ ಕೊಡ್ತಿರೋವಂಥದ್ದು. ಸೊ ಇದೆಲ್ಲ ಫ್ರೀನೇ ಇರುತ್ತೆ. ಮತ್ತು ಇವಾಗ ಏನು ಕುಂಭಮೇಳ ಆಯಿತು, ಸೊ ಅಲ್ಲೂ ಸಹ ಇದೇ ಇಸ್ಕಾನ್ ಚಾರಿಟಬಲ್ ಟ್ರಸ್ಟಿಂದ ಸಹ ಊಟದ ವ್ಯವಸ್ಥೆ ಎಲ್ಲ ಮಾಡಿದರು. ಸೊ ಇಲ್ಲಿ ಫ್ರೀ ಪ್ರಸಾದಕ್ಕೆ ಜಾಗ ಇದು, ಹೋಗುವಂಥ ಜಾಗ ಇದು. ಇನ್ನೆಲ್ಲ ಕೆಲವೊಂದು ಕಡೆ ಎಲ್ಲ ಸ್ವೀಟ್ಸ್ ಇದೆ, ಮತ್ತು ಹೋಮ್ ಮೇಡ್ ಹ್ಯಾಂಡ್ಮೇಡ್ ಕ್ರಾಫ್ಟ್ಸ್ ಎಲ್ಲ ಮಾರ್ತಾ ಇರ್ತಾರೆ. ಇನ್ನು ಇದು ದೇವಸ್ಥಾನದ ಪಕ್ಕದಲ್ಲೇ ಇರುವಂಥ ಕಲ್ಯಾಣಿ. ಇಲ್ಲಂತೂ ತುಂಬ ಅಂದರೆ ತುಂಬ ಫೋಟೋಶೂಟ್ ನಡೀತಾ ಇರುತ್ತೆ, ಮತ್ತು ಇಲ್ಲಿ ಸಹ ಪ್ರಸಾದ ಕೊಡ್ತಾ ಇರ್ತಾರೆ. ತುಂಬ ಮೂವೀಸಲ್ಲೂ ಸಹ ನೋಡಿರ್ತೀರ ಇದನ್ನು. ಇನ್ನು ಪುನೀತ್ ರಾಜ್ಕುಮಾರ್ದು ಅಜಯ್ ಮೂವಿ ಆಲ್ಮೋಸ್ಟ್ ಆಲ್ ಇದ್ರ ಫ್ರಂಟಲ್ಲೇ ಶೂಟ್ ಆಗಿರೋಂಥದ್ದು. ಇನ್ನು ಇಲ್ಲಿ ಪೊಂಗಲ್ ಕೊಡ್ತಾ ಇರ್ತಾರೆ ಮಧ್ಯಾಹ್ನ ಟೈಮು. ಸೊ ಮೊದಲೆಲ್ಲ ಈ ಕಡೆ ಎಲ್ಲ ಅಷ್ಟೊಂದು ಬಿಲ್ಡಿಂಗ್ಸ್ ಇರಲಿಲ್ಲ, ನಾವೆಲ್ಲ ಚಿಕ್ಕ ಹುಡುಗರಲ್ಲಿ ಬರಬೇಕಾದ್ರೆ. ಬಟ್ ಇವಾಗ ದೇವಸ್ಥಾನಕ್ಕಿಂತ ಹೈಟಾಗಿ ಬಿಲ್ಡಿಂಗ್ಗಳೆಲ್ಲ ಸುತ್ತ ಆಗಿದೆ, ಮತ್ತು ಇದು ಎತ್ತರದ ಬೆಟ್ಟದ ಮೇಲೆ ಇರುವಂಥದ್ದು. ಹಂಗಾಗಿ ಇದು ಮೆಟ್ರೋದಲ್ಲಿ ಹೋಗ್ಬೇಕಾದ್ರೆ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ. ಈ ದೇವಸ್ಥಾನ ಬೆಳಗ್ಗೆ 4:15 ಮಧ್ಯಾಹ್ನ 1 ಗಂಟೆವರೆಗೂ ಓಪನ್ ಇರುತ್ತೆ, ಮತ್ತು ಸಂಜೆ 4 ಗಂಟೆಯಿಂದ ನೈಟು 8 ಗಂಟೆವರೆಗೂ ಓಪನ್ ಇರುತ್ತೆ. ಇನ್ನು ನೋಡ್ಬೋದು ಇಲ್ಲಿ ಫ್ರೀ ಪ್ರಸಾದ ಕೊಡ್ತಾರೆ ಅಂತ ಹೇಳಿದ್ನಲ್ಲ, ಸೊ ಇಲ್ಲೂ ಸಹ ಮಧ್ಯಾಹ್ನದ ಊಟ ವ್ಯವಸ್ಥೆ ಇರುತ್ತೆ. ಸೊ 1 ಗಂಟೆ ಹಂಗೆ ಬಂದರೆ ಊಟನೂ ಸಹ ಕೊಡ್ತಾರೆ. ನೋಡ್ಬೋದು ಇಲ್ಲೆಲ್ಲ ಹ್ಯಾಂಡ್ಮೇಡ್ ಕ್ರಾಫ್ಟ್ ಎಲ್ಲ ಮಾರ್ತಾ ಇರುವಂಥದ್ದು.